ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ತಮ್ಮ ಹೆಸರು? ಸಾಯಿ ಸ್ವರೂಪ್ ಅಂತ. ಸಾಯಿ ಸ್ವರೂಪ್. ಹಾಂ, ಇಲ್ಲಿ ನಿಮ್ಮ ತಂದೆನ ನಾನು ತುಂಬ ದಿವಸಗಳಿಂದ ಬಲ್ಲೆ. ನೀವು ಮೂಲತಃ ಅಂಕೋಲದವರು? ಹೌದು. ಅಂಕೋಲದವರು. ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ಹೌದು. ಈ ನಮ್ಮ ಗುರು ಮನೆಗೆ ಬಂದಿರಲ್ಲ ನಿಮಗೆ, ನಿಮ್ಗೆ ಏನು ಅನ್ನಿಸ್ತು ಈ ಜಾಗ, ಇದು ಗುರುಮನೆ ಮತ್ತು ನಮ್ಮ ಗುರುದೇವ್ರ ದರ್ಶನ ಎಲ್ಲ ಆದಮೇಲೆ? ಅಲ್ಟಿಮೇಟ್ ಗುರುದೇವರ ದರ್ಶನ, ಅವರ ಜೊತೆಗಿನ ಮಾತು, ಅವರು ಏನು ಹೇಳಿದ್ರು, ಅವ್ರು ಹೇಳಿದ ವಿಷಯಗಳು ಅವು ನನಗೆ ತುಂಬಾ ಇಷ್ಟ ಆಯಿತು. ಇದು ತುಂಬಾ ಲಾಜಿಕಲಿ ಸಹಜವಾಗಿತ್ತು. ಎಲ್ಲವೂ ಥಿಂಕ್ ಮಾಡಿದ್ರೆ ಎಲ್ಲರಿಗೂ ಅದು ಸತ್ಯ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ವಿಷಯ ಅದು ಮನ ಮುಟ್ಟಿದ್ದು ಅಂದರೆ ನಿಮ್ಗೆ ಗ್ರಹಿಸಿದ ಯಾವ ವಿಷಯ? ಎಲ್ಲ ವಿಷಯಗಳೂ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿದ್ದು. ಒಂದಕ್ಕಿಂತ ಒಂದು ಅಂದರೆ ಹೇಗೆ ಅಂದರೆ, ಇವಾಗ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥ ವಿಷಯ, ನೀವು ತುಂಬ ಒಳಗಡೆ ಇಳಿಸ್ಕೊಂಡಿದ್ದಂಥ ವಿಷಯ ನಮ್ಮ ಗುರುದೇವರು ಹೇಳಿರೋದ್ರಲ್ಲಿ ಅಂದರೆ ಶಿಷ್ಯ ಈಗ ಗುರು ಆಗಿದ್ದವನು ಅಂದರೆ ಈಗ ಶಿಷ್ಯನಾಗವನು ಅಂದರೆ ಅವನು ಶಿಷ್ಯನಾಗೇ ಇರ್ತಾನೆ ಅಂತ. ಅಂದರೆ ನೀನು ಹೋಗು, ನೀನು ಗುರು ಆಗಿ ಹೋಗು ಅನ್ನೋ ಥರದ ಮಾತನ್ನ, ಆ ಥರ ಒಂದು ಹುರಿ ತುಂಬಿಸಿದ್ರು ಅಂತ ಹೇಳ್ಬೋದು ಆ ಮಾತುಗಳು. ಒಂದು ಶಿಷ್ಯ ಮನಸ್ಪಟ್ರೆ ಗುರು ಆಗ್ಬೋದು ಅನ್ನೋದನ್ನ ಗುರುದೇವರು ಅಷ್ಟೊಂದು ಒಂದು ಏನದು ಮೋಟಿವೇಟ್ ಮಾಡಿ ಮಾತಾಡಿದ್ರು. ಹೌದೌದು. ನೀವು ಹೇಳಕ್ ಬರ್ತಿರೋದು ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳಕ್ ಬಂದ್ರು ಅಂದ್ರೆ ಇಲ್ಲಿ ಎಲ್ಲರಿಗೂ ಚಾನ್ಸ್ ಇದೆ, ಎಲ್ಲರಿಗೂ ಒಳ್ಳೆಯವನಾಗ್ಲಿಕ್ಕೆ, ಎಲ್ಲರಿಗೂ ಗುರು ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ತರದಲ್ಲಿ ಅದನ್ನ ಹೇಳಿದ್ರು. ಅದನ್ನ ತುಂಬಾನೇ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅದು ತುಂಬಾನೇ ನನಗೆ ಇಷ್ಟ ಆಯ್ತು. ಅದಕ್ಕೆ ನಾನು ಅವರ ಫ್ಯಾನ್. ಶರಣಾಗತಿ. ಮತ್ತೆ ಇಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಇನ್ನೇನೆಲ್ಲ ಇಷ್ಟ ಆಯ್ತು? ಅಂದ್ರೆ ಎಲ್ಲ ಇಷ್ಟ ಆಯ್ತು. ಅಂದ್ರೆ ಎಲ್ಲ ಊಟ ತಿಂಡಿ ಎಲ್ಲ ಕೊಡ್ತಾರೆ, ಒಳ್ಳೆ ಪ್ರಸಾದ ವ್ಯವಸ್ಥೆ, ಹಾಗೆ ಒಳ್ಳೆ ನೇಚರ್ ಇರೋ ಮಧ್ಯದಲ್ಲಿ ಇದೆ. ಹಾಗೆ ತುಂಬ ಜನ ಅಲ್ಲಿ ಒಬ್ರು ಆಚಾರ್ಯರು ಸಿಕ್ಕಿದ್ರು, ಅವರ ಪರಿಚಯ ಆಯ್ತು. ಅವರ ಎಲ್ಲಿ ಗುರುಮನೆಯಲ್ಲಿ ತುಂಬಾ ಥಿಂಕರ್ಸ್ ತುಂಬಾ ಜನ ಇದ್ದಾರೆ. ಒಂದ್ಸಲಿ ಯೋಚನಾ ಶಕ್ತಿ ಇರುವಂತವ್ರು ಇದ್ದಾರೆ ಇಲ್ಲಿ ಅಂತ. ಹೌದು. ಅಂತವರ ಪರಿಚಯ, ಅಂತವರ ಆ ಥರ ಥಿಂಕರ್ಸ್ ಇದ್ರೆ ಆ ಥರದವರು ಮೊದಲು ಹುಡ್ಕೊಂಡ್ ಬರ್ಬೇಕು ಇಲ್ಲಿಗೆ. ಆ ದಾರಿನಲ್ಲಿ ಇರೋರು ಎಲ್ರಿಗೂ ಆ ದಾರಿಗೆ ಬರ್ಲಿಕ್ಕೆ ಆಗಲ್ಲ. ನಾನು ಒಂದಿಬ್ರಿಗೆ ಹೇಳಿ ಟ್ರೈ ಮಾಡಿದೆ, ಇಲ್ಲಿ ಹೇಳಿ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ನಾನು ಸುಮ್ಮನೆ ಇದ್ದೆ. ಹಾಗೆ ನಾನು ಒಬ್ಬರು ಇದ್ರು, ಅಂದ್ರೆ ಗುರುಪ್ರಸಾದ್ ಅಂತ ಒಬ್ರು, ಅವರು ಒಂದು ಮಠ ಅಂತ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ರು. ಅವರು ಒಂದಿಷ್ಟು ಇಂಟರ್ವ್ಯೂಸ್ನ ಕೊಡ್ತಾ ಇದ್ರು. ಅವರ ಇಂಟರ್ವ್ಯೂಸ್ನ ಕೊಟ್ಟು ನನಗೆ ಒಂದು ಅದನ್ನ ನೋಡಿದಾಗ ಒಂದು ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ಅವರು ತೀರ್ಕೊಂಡ್ರು. ನನಗೆ ಮತ್ತೆ ಅಂದರೆ ಅವ್ರ ಪರಿಚಯ ಇದ್ದಿದ್ದು ನನಗೆ ಅವರ ವಿಡಿಯೋ ಮುಖಾಂತರವೇ. ಸೊ ಆ್ಯಂಡ್ ಓಶೋ ಈ ಥರದ ಪರಿಚಯ ಇದ್ದಿದ್ದು ಅವರ ವಿಡಿಯೋ ಬುಕ್ಗಳ ಮುಖಾಂತರವೇ. ನನಗೆ ಫಾಲೋ ಮಾಡ್ತೀರಾ ತುಂಬ ಅವ್ರದ್ದು ವಿಚಾರಗಳನ್ನೆಲ್ಲ? ಅಂದ್ರೆ ಒಂದ್ ದಿವ್ಸಕ್ಕೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಇಷ್ಟಿದ್ರೆ ನಾನು ಇವತ್ತು ಬದುಕ್ಬಿಡ್ತೀನಿ ಅಂತ ಅನ್ಸುತ್ತೆ. ಅಷ್ಟು ಸಿಕ್ಕಿದ್ರೆ ಸಾಕು ಮಾಡ್ತೀನಿ ಓದೋದನ್ನ. ಒಂದು 5-10 ಪೇಜ್ ಓದ್ತೀನಿ, ಸಾಕು ಮಾಡ್ತೀನಿ. ಆ ಥರ ನಿಮಗೆ ಅವತ್ತಿಂದ ಜ್ಞಾನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಸ್ಟಾಪ್ ಮಾಡ್ತೀರಾ?
ಅಂದ್ರೆ ಅವು ಒಂದಕ್ಕಿಂತ ಒಂದು ಒಂಥರ ರಾಕೆಟ್ ತರ ಇರೋದು. ಎಷ್ಟು ಅಂದ್ರೆ ಜಾಸ್ತಿ ತಗೊಂಡ್ರೆ ಯಾವ್ದೋ ಒಂದ್ 2-3 ಮರ್ತು ಬಿಡ್ಬೋದು ಅಂತ, ಅದನ್ನ ತಗೊಂಡು ನಂಗೆ ಸವಿತಾ ಇರ್ಬೇಕು ಅಂತ. ಓಹೋ, ಯಾವುದೇ ಒಂದು ವಿಚಾರಗಳನ್ನ ಒಳಕ್ಕೆ ಇಳಿಸ್ಕೊಂಡ್ರೆ ಅದ್ರ ಬಗ್ಗೆ ನಾವು ಒಂದಷ್ಟು ದಿನ ಅದ್ರ ಜೊತೆಗೆ ಇರ್ಬೇಕು, ಅದ್ರ ಜೊತೆ ಇರ್ಬೇಕು ಅನ್ನೋದಕ್ಕೆ ನೀವು ಹೇಳಕ್ ಅವೆಲ್ಲ ಖಾಲಿ. ಇವಾಗ ಗುರುಪ್ರಸಾದ್ ಇಂದ ಎಲ್ಲ ಓಷನ್ ಅವಾಗ ಓದ್ತಾ ಇರ್ತೀನಿ. ಗುರುಪ್ರಸಾದ್ ಇಂದ ಕನ್ನಡದಲ್ಲಿ ಅವರೇ ನನಗೆ ಆ ತರ ಇಂಟೆಲೆಕ್ಚುಯಲ್ ಅಂತ ಅನ್ಸಿದ್ದು. ಅವೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು, ನಾನು ಸ್ವಲ್ಪ ಬತ್ತೋಗ್ಬಿಟ್ಟಿದ್ದೆ. ಇಲ್ಲಿಗೆ ಬಂದ್ಮೇಲೆ ಮತ್ತೆ ರೀಚಾರ್ಜ್ ಆದೆ. ಅದೇ ಹೇಳಿ, ಜ್ಞಾನದ ವಿಷಯದಲ್ಲಿ ಸ್ವಲ್ಪ ನಿಮ್ಗೆ ಎಲ್ಲ ಎಂಟಿ ಅನ್ನಿಸ್ತಿತ್ತು ನಿಮ್ಗೆ. ಈ ಗೋಪಾಲ್ಪುರ ಮೈಸೂರು ಈ ನಮ್ಮ ರಾಜಗುರುಗಳ ಹತ್ರ ಬಂದು ಪುನಃ ನೀವು ಅವ್ರದ್ದು ವಿಚಾರಗಳು ಮತ್ತೆ ಅವ್ರದ್ದು ಟ್ರಾನ್ಸ್ಪರೆನ್ಸಿ ಎಲ್ಲ ತಗೊಂಡು ನೀವು ರೀಚಾರ್ಜ್ ಆಗ್ತಾ ಇದ್ದೀರಾ ಅಂತ. ಬಟ್ ನೀವು ಇವಾಗ ಇದೆಲ್ಲ ತಿಳ್ಕೊಳ್ಳೋದು ನಿಮ್ಗೆ ಏನಾದ್ರು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡು, ಅಧ್ಯಾತ್ಮದ ಬ್ಯಾಕ್ಗ್ರೌಂಡು ಆ ಥರದ್ದು ಏನಾದ್ರು ನಿಮ್ಗೆ ಇತ್ತ? ಅದೇ ಒಂದು ದಾರಿಲೆಲ್ಲ ಹೋಗ್ತಾ ಇರ್ತೀವಿ, ಅದು ಯಾವ ದಾರಿ ಅಂತ ಹೆಸರಿಡಕ್ ಹೋಗಿಲ್ಲ ಅದಕ್ಕೆ. ಅಂದ್ರೆ ಗೊತ್ತಿಲ್ಲ, ಈ ಬದುಕು ಅಷ್ಟೇ, ಅಂದ್ರೆ ಸತ್ಯ ಅಷ್ಟೇ. ಕರೆಕ್ಟ್, ಸತ್ಯ ಅಷ್ಟೇ. ಯಾವ್ದು ಸತ್ಯ ಯಾವ್ದು ಸುಳ್ಳು ಇದರ ಮಧ್ಯದಲ್ಲಿ ಇರ್ತೀವಿ. ಯಾವತ್ತೋ ಒಂದ್ ದಿವಸ ನೀನ್ ತುಂಬಾ ಸ್ಪಿರಿಚುವಲ್ ಆಗಿ ಮಾತಾಡ್ತೀಯ ಅನ್ಬೋದು, ನನ್ಗೆ ಯಾರೊಬ್ರು ಸಮಾರಂಭಕ್ಕೆ ಕರಿಬೋದು, ಆಗ್ಬೋದು, ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಅಂದ್ರೆ ನಾನು ಬದುಕ್ತಾ ಇದ್ದೀನಿ, ಹೇಗೆ ಏನು ಒಳ್ಳೇದು ಅಂತ ತಿಳ್ಕೊಳಕ್. ನಿಮ್ದು ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ನಿಜಕ್ಕೂ. ಅದು ನಿಜ, ಅದು ಯಾವಾಗಲೂ ಬಿಡಬಾರ್ದು. ನೀವು ಅಂದ್ರಲ್ಲ, ನನ್ನನ್ನು ಯಾವತ್ತಾದ್ರೂ ಒಂದು ದಿನ ಸ್ಪಿರಿಚುವಲ್ ಲೆವೆಲಲ್ಲಿ ಹೊರಗಡೆ ನನ್ನನ್ನು ಮಾತಾಡೋಕ್ಕೆ ಕರಿಬೋದು ಅಂತ. ನೀವು ಅಷ್ಟರ ಮಟ್ಟಿಗೆ ನೀವು ಪಕ್ವ ಆಗಬೇಕು ಅಲ್ಲಿ ತನಕ ಅಲ್ಲ. ಆ ಭಯ ಇರುತ್ತೆ, ಆ ಭಯದಲ್ಲೇ ಹೋಗ್ಬೇಕಾಗುತ್ತೆ. ಎಲ್ಲಿ ಏನಾದ್ರು ಅದಕ್ಕೊಬ್ರು ಗುರು ಬೇಕಲ್ಲ. ಈಗ ಅದೇ ಕಾನ್ಸೆಪ್ಟು, ನಾವು ಗುರು ಸಂಪರ್ಕಕ್ಕೆ ಯಾಕೆ ಬರಬೇಕು, ನಮಗೆ ಗುರು ಯಾಕೆ ಬೇಕು, ಬರೀ ಒಂದು ಆಧ್ಯಾತ್ಮದ ಒಂದು ಸಾಧನೆಗೆ ಅಂತಾನೆ ಗುರು ಬೇಕು ಅಂತಲ್ಲ. ನೀವು ಇವಾಗ ಎಷ್ಟೊಂದು ಸಿಂಪಲ್ ಆಗಿ ಹೇಳಿದ್ರಿ ನೋಡಿ, ನನಗೆಲ್ಲ ಜ್ಞಾನದ್ದೆಲ್ಲ ಬತ್ತೋಗಿ ಒಂಥರ ಎಂಟಿ ಅನ್ನಿಸ್ತಿತ್ತು, ಇವಾಗ ರೀಚಾರ್ಜ್ ಆಗ್ತಾ ಇದೆ. ಎಲ್ಲ ಥರದ್ರಲ್ಲೂ ನಮಗೆ ಗುರು ಕನೆಕ್ಟ್ ಆಗಿರ್ತಾರೆ, ಬರೀ ಆಧ್ಯಾತ್ಮಿಕ ಅಂತಾನೆ ಅಂತ ಅಲ್ಲ. ಮತ್ತೆ ಇನ್ನೇನು ಅನ್ನಿಸ್ತು ನಿಮಗೆ? ಮತ್ತೆ ಬರಬೇಕು ಅನಿಸ್ತು. ಮತ್ತೆ ಬರಬೇಕು, ಗುರು ಸಾಂಗತ್ಯ ಪಡಿಬೇಕು ಅಂತ ಅನ್ನಿಸ್ತು. ಹೌದು, ಒಂದಿಷ್ಟು ವಿಷಯಗಳು ಇನ್ ಮುಂದೆ ಬರ್ತಾ ಹೋಗುತ್ತೆ. ಆವಾಗ ಬಹುಶಃ ನಾನು ಇದರ ಉತ್ತರ ಗುರುಗಳ ಬಾಯಲ್ಲಿ ಏನ್ ಬರ್ಬೋದು ಅಂತ ಕೇಳಲಿಕ್ಕೆ ನಾನು ಮುಂದಿನ ಸಲ ಬರ್ಬೋದು. ಒಂದಷ್ಟು ಬಂಚಸ್ ಕ್ವಶನ್ಸ್ಗಳನ್ನ ತರ್ಬೋದು, ತರದೇನೋ ಇರ್ಬೋದು, ಗೊತ್ತಿಲ್ಲ. ಅದೇ ತರ್ಬೋದು ನಾನು ಅಂತ ಅನ್ಸುತ್ತೆ. ಆಕ್ಚುಲಿ ನಿಮ್ದು ಇವಾಗ ಒಂದು 20+ ಏಜ್ ಇರ್ಬೋದು ಅಲ್ವಾ? ಆಕ್ಚುಲಿ ನಾವುಗಳೆಲ್ಲ ಈ ನಿಮ್ಮಂಥ ಯುವಕರಿಗೆ ನಮ್ಮ ಗುರುದೇವರು ಅಂಥದ್ದು ನಾನು ಕಂಡಿಲ್ಲ. ಸ್ಪಿರಿಚುವಲ್ ಬಗ್ಗೆ ಮೋಟಿವೇಟ್ ಮಾಡೋದೇ ಇಲ್ಲ. ನಿಮ್ದು ಈ ಏಜ್ ಎಲ್ಲ ತುಂಬ ಖುಷಿ ಆಗಿರುವಂಥ ಏಜು. ಮತ್ತು ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಅಚೀವ್ ಮಾಡಿ ಬನ್ನಿ ಅಂತಲೇ ಹೇಳೋದು. ಬಟ್ ನಾನು ನಿಮ್ಮನ್ನ ಜಸ್ಟು ಈ ಸ್ಪಿರಿಚುವಲ್ ಕನೆಕ್ಟೆಡ್ ಆಗಿ ನಿಮ್ಮನ್ನು ನಾನು ಮಾತಾಡಿಸಲೇ ಇಲ್ಲ. ಬಟ್ ಈಗ ತುಂಬ ನೀವು ಒಂದು ಒಳ್ಳೆ ಕಾನ್ಸಂಟ್ರೇಷನ್ ಆಗಿ ಎಷ್ಟು ಚೆನ್ನಾಗಿ ಇದು ತುಂಬ ಏಕಾಗ್ರತೆಯಿಂದ ಕೂತಿದ್ರಿ, ಎಲ್ಲ ತಿಳ್ಕೊತಾ ಇದ್ರು. ನಂಗೆ ಅನ್ನಿಸ್ತು ಇಷ್ಟೊತ್ತು ಗುರುಗಳದ ಹತ್ರ ನೀವು ಏನು ತಿಳ್ಕೊಂಡಿರ್ಬೋದು ಅನ್ನೋ ವಿಷಯಕ್ಕಷ್ಟೇ ನಾನು ನಿಮ್ಮನ್ನು ಮಾತಾಡ್ತಿದ್ದೀನಿ ಅವತ್ತು. ಇನ್ನು ನೀವೆಲ್ಲ ಸಾಧಿಸೋದು ಬೇಕಾದಷ್ಟಿದೆ. ತುಂಬಾ ಡೀಪ್ ಆಗಿ ಹೋಗ್ಬೇಡಿ ಸ್ಪಿರಿಚುವಲ್ಗೆ. ನಮ್ಮ ಗುರುದೇವರು ಸಾಧನೆ ಅನ್ನೋದೆಲ್ಲ ದೊಡ್ಡ ಮಾತು. ಗುರುಗಳನ್ನು ಹಾಗೆ ಅಂದ್ರು, ಫಾಲೋ ಮಾಡ್ಬೋದು. ನಾಳೆ ಇರ್ತೀವೋ ಇಲ್ವೋ ಅಲ್ಲ, ಗುರುದೇವರು ಹೇಳೋ ವಿಷಯಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಬೋದು. ಬಟ್ ಅದಕ್ಕೆ ಒಳಗಡೆಗೆ ಹೋಗ್ಬಾರ್ದು. ತುಂಬಾ ಇಲ್ಲಿ ಬರೋ ಅಂತ ಗುರುದೇವ್ರು ನಮಗೆಲ್ಲ ಇಲ್ಲಿ ನಿಮ್ಮಂತ ಏಜ್ ಅವ್ರಿಗೆ ಹೇಳ್ಕೊಡೋ ಪಾಠನೇ ಅದು. ನಾನು ಅದನ್ನ ಗಮನಿಸಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ, ಅನುಭವ ಅಷ್ಟೇನೆ. ಅದು ಫಾಲೋ ಮಾಡ್ಬೇಕಷ್ಟೇ. ಅವ್ರು ಒಂದು ಒಳ್ಳೆ ಮಾರ್ಗ ಹೇಳ್ತಾ ಇದ್ದಾರೆ, ಅದ್ರ ಕಡೆಗೆ ಹೋಗ್ಬೇಕು. ನಿಮ್ಮದೇ ಆದಂಥ ಒಂದು ಅಚೀವ್ಮೆಂಟು, ನಿಮ್ಮದೇ ಆದಂಥ ಒಂದು ಡೆಸ್ಟಿನಿ, ನಿಮ್ಮದೇ ಆದಂಥ ಒಂದು ಥಾಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿ ನಮ್ಮ ವಿಧಿನಲ್ಲಿ, ನಮ್ಮ ಹಣೆ ಬರಹದಲ್ಲಿ ಏನಾದರೂ ಅದು ಇತ್ತು ಅಂತ ಒಂದು ನಮಗೆ ನಮ್ಮ ರಾಜಗುರುಗಳಂತಹ ಸದ್ಗುರುಗಳು ಏನಾದರೂ ನಮ್ಮ ಲೈಫಲ್ಲಿ ಸಿಕ್ಕಿದ್ರೆ ನಾವು ಅದಕ್ಕೆ ಹೋಗ್ಬೋದು. ನಿಮ್ಮನ್ನು ಮಾತಾಡಿಸಿ ನನಗೆ ತುಂಬ ಖುಷಿ ಆಯಿತು. ನೋಡಿ, ನೀವು ಅಷ್ಟೇ ತುಂಬ ಟ್ರಾನ್ಸ್ಪರೆಂಟಾಗಿ ಉತ್ತರ ಕೊಟ್ರಿ. ಗೊತ್ತಿಲ್ಲ, ಅದಾಗ್ಬೋದು, ಮುಂದೆ ನಡೆಯೋದು ಯಾರು ಗೊತ್ತು ಅಲ್ಲ? ಆಗಲಿ ಅಂತ ಇವತ್ತು ಆಸೆ ಇದೆ. ಒಳ್ಳೇದಾಗಲಿ. ಹಾಗಾದ್ರೆ ಖಂಡಿತ ಆಗಲಿ. ಮಾತಾಡ್ತೀನಿ ನಿಮ್ಮನ್ನು. ತುಂಬ ಸಂತೋಷ ಆಯಿತು ನನಗೆ. ನಿಮ್ಗೆ ಮತ್ತೆ ಬರಬೇಕು ಅಂತ ಅಂದರೆ ನಿಮಗೆ ಸಮಯ ಸಿಕ್ಕಾಗ
ನಿಮ್ದು ಒಂದಷ್ಟು ಬಂಚಸ್ ಆಫ್ ಕ್ವಶನ್ಸ್ಗಳೆಲ್ಲ ತಗೊಬನ್ನಿ. ನಮ್ಮ ಗುರುದೇವರು ನಿಮಗೆ ಭೇಟಿಯಾಗಿ ಸಿಕ್ಕಿದಾಗ ಅದನ್ನೆಲ್ಲ ಫುಲ್ ಪರಿಪೂರ್ಣವಾಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸುಖಮಯವಾಗಿರಲಿ, ತುಂಬ ಚೆನ್ನಾಗಿರಲಿ, ನೀವು ಅಂದ್ಕೊಂಡಂಗೆಲ್ಲ ಆಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.